ಎಲ್ರಿಗೂ ನಮಸ್ಕಾರ. ನಾನು KP ಭಟ್ ಕನ್ನಡತಿ. ನೋಡಿ, ನಮ್ಮ ಮನೆ ಗಿಡದಲ್ಲಿ ಈಗಾಗಲೇ ಒಂದ್ಸಲಿ ಕಟ್ಟಿಂಗ್ ಕೊಟ್ಟಿದ್ದೆ. ಹೇಳಿದ್ದೆ ನಾನು ಹಳೆ ವಿಡಿಯೋದಲ್ಲಿ 2 ಸಲ ಕಟ್ಟಿಂಗ್ ಕೊಡಿ, ಚಲೋ ಹೂ ಬರ್ತು, ಬೆಳವಣಿಗೆ ಚಲೋ ಆಗ್ತು ಹೇಳಿ. ಆದರೆ ನನಗೆ ಅನುಕೂಲ ಆಗಲಿಲ್ಲ. ನಾನು ಒಂದೇ ಸಲ ಕಟ್ಟಿಂಗ್ ಕೊಟ್ಟಿದ್ದೆ, ಆಮೇಲೆ ಕೊಡೋಕ್ಕಾಗಲಿಲ್ಲ. ಈಗಾಗಲೇ ಹೂ ಬಂದುಬಿಟ್ಟಿತ್ತು. ಹಾಗಾಗಿ ನಾನು ಬಾಕಿ ಮತ್ತೆ ಆಮೇಲೆ ಅದ್ರ ಹಿಂದೆ ಹಚ್ಚಿದ ಗಿಡ ಇದ್ವಲ್ಲ, ಕಟ್ ಮಾಡಿ ಗಿಡ ಹಚ್ಚಿದ್ನಲ್ಲ, ಅದೆಲ್ಲ ಹೆಂಗೆ ಬೆಳೆದಿದ್ದು ನೋಡಿ, ಹೆಂಗೆ ಮುಂಬಾಗ್ಲಿಗೆ ಹಚ್ಕೊಂಡಿದ್ದೆ ಅವೆಲ್ಲ ಬೆಳೆದಿದ್ವು. ಮತ್ತು ಅದರಲ್ಲಿ ಕಟ್ಟಿಂಗ್ ಕೊಡ್ತಾಯಿದ್ದೆ, ಯಾಕಂದರೆ ಎತ್ತರ ಬೆಳೆದ್ಬಿಟ್ರೆ ಕಡಿಮೆ ಹೂ ಬಿಡ್ತು. ಈಗಾಗಲೇ ಇನ್ನು ಅಷ್ಟೊಂದು ಈಗಿನ ದೀಪಾವಳಿ ಹಬ್ಬ ಸುಮಾರು ದೂರ ಇದ್ದಾರೆ. ಹಾಗಾಗಿ ಇಷ್ಟು ಬೇಗ ಎಂತ ಹೂ ಬರೋವು, ಸ್ವಲ್ಪ ನಿಧಾನಕ್ಕೆ ಹೂ ಬರೋವು ಹೇಳಿ ನಾನು ಈಗ ಇನ್ನು ಮಗ್ಗು ಆಗದೆ ಇರೋಂಥ ಕುಡಿನ ಎಲ್ಲ ಕಟ್ಟಿಂಗ್ ಕೊಡ್ತಾಯಿದ್ದೆ. ನೋಡಿ, ನೀವೇ ನೋಡ್ಬೋದು ನಾನು ಕಟ್ಟಿಂಗ್ ಹೆಂಗೆ ಕೊಟ್ಟಿದ್ದೆ ಹೇಳಿ. ನೋಡಿ, ಮತ್ತೆಂತ ಆಗ್ತು ಗೊತ್ತಾ, ಈ ಥರ ನಾವು ಕಟ್ಟಿಂಗ್ ಕೊಡ್ತಾ ಬಂದಾಗೆ ಹಿಳ್ಗಳು ಜಾಸ್ತಿ ಆಗ್ತು, ಹೆನೆಗಳು ಹೆಚ್ಚಾಗ್ತಾ ಹೋದಂಗೆ ಹೂಗಳು ಗಿಡ ತುಂಬ ಹೂ ಬರೋಕ್ಕೆ ಶುರುವಾಗ್ತು. ನಂದೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ನಾನು ಹಾಗೇ ಕೊಟ್ಟಿದ್ದು ಮುಂಚೆ, ನಂಗೆ ಈಗ ಅನುಕೂಲ ಆಗಲಿಲ್ಲ ಹೇಳಿ ಬಿಟ್ಕಂಡಿಕ್ಕೆ ಈ ಗಿಡ ನೋಡಿ ಎಷ್ಟು ಉದ್ದ ಬೆಳೆದಿದ್ದು. ಹಿಂಗೆ ಕೆಳಗಡೆ ಈ ಪ್ಲಾಟಲ್ಲೆಲ್ಲ ಬೆಳೀತೀವಲ್ಲ, ಗದ್ದೆಲೆಲ್ಲ ಬೆಳೆದು ಮಾರಂಥವೆಲ್ಲ ಹಾಗೇ ಮಾಡೋದು. ನಾವು ಮನೆ ಬಾಗ್ಲಾಗ ಎತ್ಕೊಂಡು ಯಾಕೆ ಮಾಡೋಕ್ಕೆ ಆಗ್ತಿಲ್ಲ ನಮಗೆ. ನಾನು ಹಿಂಗೆ ಒಂದೆರಡು ಬಿಟ್ಕೊಬಿಟ್ಟಿದ್ದೆ ಹಬ್ಬ ಹೇಳಿ, ಮನೆಗೆಲ್ಲ ಬಣ್ಣ ಹೊಡೆಯೋದಿತ್ತು ಹೇಳಿ ನಾನು ನಿರ್ಲಕ್ಷ್ಯ ಮಾಡಿಬಿಟ್ಟೆ. ಹಾಗಾಗಿ ಇದು ಸಿಕ್ಕಾಬಿಟ್ಟೆ ಬೆಳ್ಕೊಬಿಟ್ಟಿದ್ದು. ಮತ್ತು ಅದರಲ್ಲೂ ನಮ್ಮ ಮನೆಗೆ ಊರಲ್ಲಿ ಒಂದು ದನ ಬಿಟ್ಟಿದ್ವು. ಆ ದನ ಬೇರೆ ಇನ್ನೊಂಚೂರು ಬಂದು ಕಟ್ಟಿಂಗ್ ಕೊಟ್ಟು ಹೋಗಿದ್ದು. ನಾನು ಕೊಟ್ಟಿದ್ದು ಸಾಕಾಗಿಲ್ಲ ಹೇಳಿ ಅದು ಒಂಚೂರು ಬಂದು ಕೊಟ್ಟು ಹೋಗ್ಬಿಟ್ಟಿದ್ದು. ಅದಕ್ಕೂ ಎಲ್ಲ ಸರಿಯಾಗಿ ಹೋಯ್ತು. ಆದಷ್ಟು ಎಮ್ಮೆ ತಿಂದು ಹಾಗೆ ಇಟ್ಟು ನೋಡ್ಕೊಳ್ಳಿ, ಗಿಡಗಳು ಚೆನ್ನಾಗಿ ಬರೋದಿಲ್ಲ. ದನ ತಿಂದರೆ ನಡೀತು, ಎಮ್ಮೆಗಳು ಬಂದು ತಿಂದುಬಿಟ್ರೆ ಅದು ಎಮ್ಮೆ ಜೊಲ್ಲು ಏನಿರುತ್ತಲ್ಲ ಅದು ಸ್ವಲ್ಪ ಕಹಿ ಅಂಶ ಇರೋದಕ್ಕೆ ಅಷ್ಟೆಲ್ಲ ಗಿಡಗಳು ಚೆನ್ನಾಗಿ ಬರೋದಿಲ್ಲ. ಎಮ್ಮೆ ತಿಂದಂಗೆ ನೋಡ್ಕೊಳ್ಳಿ ಗಿಡಗಳು ಬೆಳೆಯಂಥವ್ರು. ಆಮೇಲೆ ಯಾವುದೇ ತರಕಾರಿನೂ ಎಮ್ಮೆ ಏನಾರು ತಿಂದುಬಿಟ್ರಿ, ತರಕಾರಿ ಬಳ್ಳಿ ಏನಾದರೂ ಸ್ವಲ್ಪ ಕಚ್ಚಿಬಿಟ್ರೆ ಅದು ತರಕಾರಿನೂ ಕಹಿಯಾಗಿ ಹೋಗ್ತು. ಯಾಕೆ ತರಕಾರಿಗಳು ಕೆಲವೊಂದು ಹೀರೆಕಾಯಿ, ಸೌತೆಕಾಯಿ ಯಾಕೆ ಕಹಿ ಆಗ್ತು ಅಂದರೆ ಎಮ್ಮೆ ಏನಾರು ಅದ್ರ ಗಿಡಿ ಏನಾದ್ರು ತಿಂದಿದ್ರೆ ಸ್ವಲ್ಪ ಅದೇ ಕಹಿ ಆಗ್ತು ಹೇಳ್ತು ನಮ್ಮ ಕಡೆ ಎಲ್ಲ. ಮತ್ತು ನೋಡಿ, ನಾನು ಅದರಲ್ಲಿ ಕಟ್ಟಿಂಗ್ ಕೊಟ್ಟಿದ್ದೀನಿ, ಅದೆಲ್ಲ ಸುಮಾರು ಬೆಳೆದಿದ್ದು. ಮಗ್ಗೊಂದು ಆಗಿರೋ ಗಿಡ ಬಿಟ್ಬಿಟ್ಟು ಉಳಿದಿದ್ದೆಲ್ಲದನ್ನು ಕಟ್ಟಿಂಗ್ ಕೊಟ್ಕೊಂಡಿದ್ದೆ. ನೋಡಿ, ಹಳೆ ಚೆಂಡು ಗಿಡ ನಾನು ಬರೀ ಕುಡಿಗೆ ಹೆಂಗೆ ಕಟ್ ಮಾಡಿದ್ದು ನೆಟ್ಟಿದ್ದೆ, ಅದು ಈಗ ಮತ್ತೆ ಮಗ್ಗು ಬರ್ತಾಯಿದ್ದು. ಈ ಥರ ನೋಡಿ ಎಷ್ಟು ಎತ್ತರ ಬೆಳೆದ್ಬಿಟ್ಟಿದ್ದು. ಈಗ ನಂಗೆ ಹೂ ಬರ್ತಾಯಿದ್ದು. ನಂಗೆ ಈಗ ಎಂತಕ್ಕೆ ಹೂವು, ನನಗೆ ದೀಪಾವಳಿ ಟೈಮಿಗೆ ಹೂ ಬೇಕಾಗಿತ್ತು. ನಂಗೆ ಕಟ್ಟಿಂಗ್ ಕೊಡೋಕ್ಕಾಗಿಲ್ಲ. ಕೆಲವೊಂದು ಗಿಡಕ್ಕೆ ಕೊಡೋಕ್ಕೆ ಟೈಮ್ ಆಗಲೇ ಇಲ್ಲ ನನಗೆ. ಹಾಗಾಗಿ ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಿತ್ತು. ಹಾಗಾಗಿ ನಾನು ಇದಕ್ಕೆ ಎಂತ ಇಲ್ಲ, ಹೊಸ ಮಣ್ಣೊಂದು ಹಾಕಿಬಿಟ್ಟಿದ್ದೆ ಅಷ್ಟೇ. ಹೊಸ ಮಣ್ಣಿಗೆ ಈ ನಮೂನಿ ಬೆಳ್ಕೊಂಡು ಕುಂತಿದ್ದು ಚಲೋ ಸಿಕ್ತು ನೋಡಿ. ಹಾಗಾಗಿ ಅದು ಬೆಳ್ಕೊಬಿಡ್ತು. ಹೂಗಳು ಬಣ್ಣ ಅಂತೂ ಅಷ್ಟು ಚಲೋ ಬಂದಿದ್ದು. ಮತ್ತೇನೋ ನೋಡಿ, ನಾನು ಎಂತ ಮಾಡಿದೆ, ಇದಕ್ಕೆ ಈಗೂ ಕಟ್ ಮಾಡಿದರೆ ನಡೀತು, ಏನು ಮೊಗ್ಗು ಬರ್ತಿತ್ತಲ್ಲ ಅಂತೇಳಿ ಸುಮ್ಮನೆ ಬಿಟ್ಕೊಂಡೆ. ಮೊಗ್ಗು ಬರ್ದಿರೋಂಥ ಹೆನೆ ನೋಡ್ಕೊಂಡು ಆದಷ್ಟು ಕಟ್ಟಿಂಗ್ ಕೊಡಿ, ಚೆನ್ನಾಗಿ ಬೆಳವಣಿಗೆ ಆಗ್ತು. ಆದಷ್ಟು ನಿಮ್ಮಿಂದ ಗೊಬ್ಬರ ಏನು ಹಾಕೋಕ್ಕಾಗಿಲ್ಲ ಅನ್ನೋರಿಗೆ ಆದಷ್ಟು ಹೊಸ ಮಣ್ಣು ಹಾಕಿ. ನೀವು ಏನು ಮಾಡ್ತೀರಾ ಬಿಡ್ತೀರೋ ಗೊತ್ತಿಲ್ಲ, ಹೊಸ ಮಣ್ಣು ಹಾಕಿ ಈ ಥರದ್ದು ಕುಡಿ ಎಲ್ಲ ಕಟ್ ಮಾಡಿ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಆಮೇಲೆ ಮತ್ತೆ ಎಂಥದ್ದು ಅಂದರೆ, ನಾವು ಈ ಕುಡಿಯನ್ನು ಸುಮಾರು ಒಂದು ಸ್ವಲ್ಪ ಉದ್ದುದ್ದ ಇರ್ತಾರೆ, ಹೀಗೆ ಕತ್ತರಿಲಾದರೂ ಕೈಯಲ್ಲಾದರೂ ಕಟ್ ಮಾಡ್ಕೊಂಡು ಮತ್ತೆ ನೆಡಿ. ಅದೇನು ಹಾಳಾಗೋದು ಏನಿಲ್ಲ. ಮತ್ತು ನೆಡೋ ಹೊತ್ತಿಗೆ ಅದ್ರ ಮೇಲಿಂದ ಒಂಚೂರು ಚೂಪು ಸಣ್ಣ ಕುಡಿ ಇರ್ತಲ್ಲ, ಕಟ್ ಮಾಡ್ಕೊಂಡದ್ರಲ್ಲೂ ಕುಡಿನೇ ಸ್ವಲ್ಪ ಕಟ್ ಮಾಡಿಬಿಟ್ಟು ನೆಡಿ, ಚೆನ್ನಾಗಿ ಚಿಗುರು ಬರ್ತದೆ. ಇಲ್ಲಾಂದರೆ ತಲೆ ಕೆಳಗೆ ಹಾಕಿ ನಿಂತ್ಕೊಬಿಡ್ತದೆ. ಮತ್ತು ನೋಡಿ, ಮೇಲಿಂದ ಸ್ವಲ್ಪ ನೀರು ಸಿಮಿಕ್ಸುತ್ತಾ ಬನ್ನಿ. ಆದಷ್ಟು ನಿಮ್ಮ ಮನೇಲಿ ಈಗ ಏನಾದರೂ ಈಗಲೇ ಒಂದು 2 ತಿಂಗಳು ಮುಂಚೆನೇ ಚೆಂಡು ಹೂವು ಏನಾದ್ರು ಬರ್ತಾಯಿದೆ ಅಂತ ಅನ್ನೋಂಥವ್ರು, ನಮಗೆ ಹಬ್ಬದ ಟೈಮಿಗೆ ದೀಪಾವಳಿ ಟೈಮಿಗೆ ಬೇಕು ಅನ್ನೋಂಥವ್ರು ಆದಷ್ಟು ಈ ಗಿಡಗಳನ್ನ ಕಟ್ ಮಾಡಿ ಬುಡಕ್ಕೊಂದಿಷ್ಟು ಮಣ್ಣು ಹಾಕಿ ಚಲೋ ಬರ್ತದೆ. ಆಮೇಲೆ ಕಟ್ಟಿಂಗ್ ಆದ ಈ ಥರ ಕುಡಿನ ಮತ್ತೆ ನೆಡಿ. ಒಂದು ಚೆಂಡಿ ಗಿಡದಲ್ಲಿ ನಾವು ಹೇಳಿದ್ದೀನಲ್ಲ, ಒಂದು ಚೆಂಡಿ ಗಿಡದಲ್ಲಿ 10ರಿಂದ 12 ಸಮೇತ ಅದೆಷ್ಟು ಕೌಲು ಹೊಡೆದಿರ್ತೋ ಅಂಥದ್ದು ಒಂದು ಉದ್ದದ ಹೆನೆ, ಒಂದು 10ರಿಂದ 12 ಹೆನೆ ಸಮೇತ ಮಾಡ್ಕೊಂಡು ನಾವು ನೆಡ್ಬೋದು. ಯಾವುದು ದಂಡಲ್ಲ, ಯಾವುದು ವೇಸ್ಟ್ ಅಲ್ಲ, ಎಲ್ಲ ನಮಗೆ ಇದೇ ಬೇಕು, ಇದೇ ನಮಗೆ ಈ ಥರದ್ದು ನೋಡಿ. ಈಗ ನಾನು ಕಟ್ ಮಾಡಿದ ಗಿಡದ ಹೂವು ಚಲೋ ಬಂದಿದ್ದು, ಎಷ್ಟು ದೊಡ್ಡ ಹೂವು, ಬಣ್ಣನೂ ಚಲೋ ಇದ್ದು. ಹಾಗಾಗಿ ಅದನ್ನ ನಾನು ಅದೇ ಗಿಡದ ಹೆನೆ ಬಂದ್ಕೊಂಡು ಹೀಗೆ ನೆಡ್ತಾ ಇದ್ದೆ, ಚೆನ್ನಾಗಿ ಬರ್ತದೆ. ಅದೇ ಥರ ಹೂಗಳು ಮತ್ತೆ ಇನ್ನಷ್ಟು ನಾವು ಪಡ್ಕೋಬೋದು. ಮತ್ತು ಸಣ್ಣ ಹೂಗಳು ಬರ್ತಾ ಇರ್ತವೆ ಅಂಥದ್ದು, ಅದರಲ್ಲೆಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ದೊಡ್ಡ ಹೂ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗಾಗಲೇ ಹೂ ಬಿಟ್ಟಿರೋ ಗಿಡಗಳಲ್ಲಿ ಕಟ್ಟಿಂಗ್ ಮಾಡಿ ಈ ಥರ ನೆಡೋದ್ರಿಂದ ಒಳ್ಳೆಯದಾಗೇ ಆಗ್ತದೆ. ನೋಡಿ, ಈ ಥರ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಹೊಸ ವಿಡಿಯೋ ಹಾಕ್ತೇನೆ.